ತಿರುಪತಿ ತಿಮ್ಮಪ್ಪ ಇದ್ರಲ್ಲ ಶ್ರೀನಿವಾಸನ್ ಅವರನ್ನು ನೆನೆಸ್ಕೊಳ್ತಾ ಅವರಿಂದ ಪುಣ್ಯವನ್ನು ಪಡೆದು ಆ ಪುಣ್ಯಗಳನ್ನು ನಮ್ಮೆಲ್ಲರಿಗೂ ಹಂಚ್ತಾ ಇದ್ದಾರೆ. ನೀವು ಆಸ್ತಿ ಹಂಚ್ಬೋದು, ನಿಮ್ಮಲ್ಲಿರೋ ದುಡ್ಡು ಹಂಚ್ಬೋದು, ಆದರೆ ನಿಮ್ಮ ಪುಣ್ಯವನ್ನು ಯಾರಿಗೂ ಹಂಚಲಿಕ್ಕೆ ಬರೋದಿಲ್ಲ. ರಾಯರ ಪುಣ್ಯವನ್ನೇ ಹಂಚ್ತಾ ಇದ್ದಾರೆ. ರಾಯರ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ರಾಯರು ಇದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನನ್ನಲ್ಲಿ ರಾಯರಿದ್ದಾರೆ ಅಂದಾಗ ನನ್ನ ನಂಬಿಕೆ ಇದೆ ಅಂತ ಅರ್ಥ. ಎಲ್ಲಿ ನಂಬಿಕೆ ಇರ್ತದೆ ಅಲ್ಲಿ ರಾಯರು ಬರ್ತಾರೆ. ನಂಬಿಕೆ ಇಲ್ಲದ ಕಡೆ ರಾಯರು ಬರೋದೇ ಇಲ್ಲ. ರಾಯರ 3 ಅವತಾರಗಳಲ್ಲಿ ಕೇಳಿರ್ಬೋದು ತಾವು. ರಾಯರ 3 ಅವತಾರಗಳಲ್ಲಿ 3ನೇ ಅವತಾರ ರಾಯರದು. ವ್ಯಾಸರಾಯರು, ಅದಾದಮೇಲೆ ವ್ಯಾಸದಾಯರಾದಮೇಲೆ ನಮ್ಮ ಇವರು ಬರ್ತಾರೆ ಭಕ್ತ ಪ್ರಹ್ಲಾದರು, ಅದಾದಮೇಲೆ ರಾಯರು ಬರ್ತಾರೆ. ಭಗವಂತನನ್ನು ತೋರಿಸಿಕೊಟ್ರು ನರಹರಿ ಇದರಲ್ಲಿ ಕಂಬದಲ್ಲಿ, ಅವರ ನರಹರಿ ಶ್ರೀಹರಿ ಎಲ್ಲ ಅಂತಹ ಭಗವಂತನನ್ನು ತೋರಿಸಿಕೊಟ್ಟವರು ನಮ್ಮ ರಾಯರ ಆವಾಗಿನ ಅವತಾರದಲ್ಲಿ. ಆ 3 ಅವತಾರಗಳು ಪ್ರಹ್ಲಾದನ ಅವತಾರದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ನೋಡಿ, ಈ ನಮ್ಮ ರಾಯರಿಗೂ ಮತ್ತು ಬೇರೆ ಸ್ವಾಮಿಗಳಿರೋ ವ್ಯತ್ಯಾಸ ಇಷ್ಟೇ. ನಮ್ಮ ರಾಯರು ಭೂಮಿಗೆ ಬಂದಾಗ ತಿರುಪತಿ ತಿಮ್ಮಪ್ಪನಿಗೆ ಹೇಳ್ತಾರಂತೆ, ನನ್ನ ನಂಬಿ ಬಂದಿರತಕ್ಕಂಥ ಭಕ್ತರನ್ನೆಲ್ಲ ನಾನು ಸ್ವರ್ಗಕ್ಕೆ ಕರ್ಕೊಂಬರ್ತೀನಿ ಅಂತಾರಂತೆ. ದೇವರು 2 ರೂಪದಲ್ಲಿ ನೋಡ್ತಾನೆ. ಈಗ ನೋಡಿ, ಮಂತ್ರಾಲಯಕ್ಕೆ ಹೋದಾಗ ಮಂತ್ರಾಲಯದಲ್ಲಿ ರಾಯರು ಯಾವಾಗಲೂ ಜಪ ಮಾಡ್ಕೊಂಡು ಕೂತಿದ್ದಾರೆ ಅಂತ ನಮ್ಮ ಮನಸ್ಸಲ್ಲಿ ಅಂದಾಗೆ, ಈಗ ಬೃಂದಾವನದಲ್ಲಿ ರಾಯರು ಕೂತ್ಕೊಂಡಿದ್ದಾರೆ. ಕೂತ್ಕೊಂಡು ಜವಾಲು ಭಗವಂತನ ನಾಮಸ್ಮರಣೆ ಮಾಡ್ಕೋದ ಕೂತ್ರೆ ನನ್ನನ್ನು ಯಾವಾಗ ನೋಡ್ತಾನೆ ಭಕ್ತನನ್ನು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬರ್ತದೆ. ಹೌದಲ್ಲ? ಅವರೇ ಭಗವಂತನನ್ನು ಧ್ಯಾನ ಮಾಡ್ಕೋತ ಕೂತಾರೆ ಒಳಗೆ. 800 ವರ್ಷಗಳು ಅಲ್ಲಿ ಒಳಗಡೆ ಇದ್ದಾರೆ. ನನ್ನನ್ನು ಯಾವಾಗ ನೋಡ್ತಾರೆ ಅಂತ ನಿಮಗೆ ಬಂದ ಹಾಗೆ ಭಗವಂತನಿಗೆ ಎರಡು ಒಂದು ಅಂತರ್ ಬಹಿರ್ ಅಂತ ಹೇಳಿದ್ರೆ, ಭಗವಂತ ರಾಯರ ಒಳಗಡೆ ಕೂತ್ಕೊಂಡು ಭಗವಂತನನ್ನು ಸ್ಮರಣೆ ಮಾಡಿಕೊಳ್ತಾ ಬಂದ ಭಕ್ತರನ್ನು ಮತ್ತೊಂದು ಇದರ ದಿವ್ಯ ದೃಷ್ಟಿಯಿಂದ ನೋಡ್ತಾರಂತೆ. ಹೌದು, ಬಂದಿರೋರನ್ನೆಲ್ಲ ನೋಡ್ತಾರೆ. ಇನ್ನೊಂದು ಕಡೆ ಆ ಭಗವಂತನನ್ನು ನಾಮಸ್ಮರಣೆ ಮಾಡ್ತಾರೆ. ಅಲ್ಲಿ ನಾಮಸ್ಮರಣೆ ಶ್ರೀಹರಿ, ಲಕ್ಷ್ಮೀ ತಿರುಪತಿ ತಿಮ್ಮಪ್ಪ ಇದ್ರಲ್ಲ ಶ್ರೀನಿವಾಸನ್ ಅವರನ್ನು ನೆನೆಸ್ಕೊಳ್ತಾ ಅವರಿಂದ ಪುಣ್ಯವನ್ನು ಪಡೆದು ಆ ಪುಣ್ಯಗಳನ್ನು ನಮ್ಮೆಲ್ಲರಿಗೂ ಹಂಚ್ತಾ ಇದ್ದಾರೆ. ನೀವು ಆಸ್ತಿ ಹಂಚ್ಬೋದು, ನಿಮ್ಮಲ್ಲಿರೋ ದುಡ್ಡು ಹಂಚ್ಬೋದು, ಆದರೆ ನಿಮ್ಮ ಪುಣ್ಯವನ್ನು ಯಾರಿಗೂ ಹಂಚಲಿಕ್ಕೆ ಬರೋದಿಲ್ಲ. ರಾಯರ ಪುಣ್ಯವನ್ನೇ ಹಂಚ್ತಾ ಇದ್ದಾರೆ. ಹಾಗಾದರೆ ರಾಯರ ಬಗ್ಗೆ ಮತ್ತಷ್ಟು ಮಾತನಾಡುವ ಹೈಕೋರ್ಟ್ ಅಡ್ವೊಕೇಟ್ ಯೋಗೀಶ್ ದೇಸಾಯಿ, ಬೆಂಗಳೂರು.